ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಿನ್ನೆ ನಡೆದ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ T20 ಮ್ಯಾಚಲ್ಲಿ ನಮ್ಮ ಇಂಡಿಯಾಗೆ ಮತ್ತೊಂದು ಹೀನಾಯ ಸೋಲು ಅಂತಲೇ ಹೇಳ್ಬೋದು. ಹಾಗೆ ಸೋತ ನಂತರ ಶ್ರೇಯಸ್ ಅಯ್ಯರ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದರು ಅಂತ ನೋಡೋದಾದರೆ, ಒಂದು ಕೋಚ್ ಮೇಲೆ ಗರಂ ಆಗಿದ್ರು ಅಂತಲೇ ಹೇಳ್ಬೋದು. ಸುದ್ದಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹೌದು ಸ್ನೇಹಿತರೆ, ನಿನ್ನೆ ನಡೆದ ಮ್ಯಾಚ್ ಮುಗಿದ ಮೇಲೆ ಒಂದು ಗೌತಮ್ ಗಂಭೀರ್ ಅವ್ರ ಮೇಲೆ ಗರಂ ಆಗಿದ್ರು ಅಂತ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರು. ಯಾಕಂದರೆ ಒಂದು ಗೌತಮ್ ಗಂಭೀರ್ ಅವರಿಂದ ಟೀಮ್ ಸೆಲೆಕ್ಷನ್ ತುಂಬ ಅಂದರೆ ತುಂಬಾ ವರ್ಸ್ಟ್ ಆಗಿದೆ. ಯಾಕಂದರೆ ಫಾರ್ಮಲ್ಲಿ ಇರ್ತಕ್ಕಂಥ ಪ್ಲೇಯರ್ನ ಬಿಟ್ಟು ಎಲ್ಲ ಫಾರ್ಮಲ್ಲಿ ಇರದೇ ಇರ್ತಕ್ಕಂಥ ಪ್ಲೇಯರ್ಗಳನ್ನ ಒಂದು ನಮ್ಮ ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಿದ್ದಾರೆ. ಹೀಗಾಗಿ ಒಂದು ಕಾಂಬಿನೇಷನ್ ವರ್ಕ್ ಆಗ್ತಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಬ್ಯಾಟಿಂಗಲ್ಲೂ ಕೂಡ ಯಾರೂ ಕೂಡ ಒಂದು ಸ್ಕೋರ್ ಮಾಡೋಕ್ಕಾಗ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಭಾರತ ತಂಡದಲ್ಲಿ ಬ್ಯಾಟ್ಸ್ಮನ್ಗಳು ನೋಡೋದಾದರೆ ಕಳೆದ ಕೆಲವು ಮ್ಯಾಚ್ಗಳಲ್ಲಿ ಒಂದೇ ಪ್ಲೇಯರ್ಗಳು 80 ರನ್ನು 90 ರನ್ನು 65 ಈ ಥರ ಆಡ್ತಾಯಿದ್ರು. ಬಟ್ ಈ ಮ್ಯಾಚಲ್ಲಿ ನೋಡೋದಾದರೆ ವೈಭವ್ ಸೂರ್ಯವಂಶಿ ಅವರು 10 ಎಸೆತಗಳಲ್ಲಿ 14 ರನ್ ಹೊಡೆದು ಔಟ್ ಆಗ್ತಾರೆ. ಅದಾದಮೇಲೆ ಅಭಿಷೇಕ್ ಶರ್ಮಾ ಅವರು, ಅವ್ರ ಜೊತೆ ಓಪನರ್ ಬಂದಿರತಕ್ಕಂಥ ಅಭಿಷೇಕ್ ಶರ್ಮಾ ಅವರು ಕೇವಲ 14 ಬಾಲ್ಗೆ 16 ರನ್ ಹೊಡೆದು ಅವರು ಕೂಡ ಔಟ್ ಆಗ್ತಾರೆ. ಅವರು ಕೂಡ ಸೇಮ್ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು. ಸತತ 2 ಮ್ಯಾಚ್ ಅವರು ಜೋಫ್ರಾ ಆರ್ಚರ್ಗೆ ಬಲಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಟ್ಲೀಸ್ಟ್ ಅಲ್ಲಿ ಆದರೂ ಪೇಷನ್ಸ್ ತೋರಿಸ್ಬೇಕಾಗುತ್ತೆ ಜೋಫ್ರಾ ಆರ್ಚರ್ ವಿರುದ್ಧನಾದರೂ. ಯಾಕಂದರೆ ಕ್ರಿಕೆಟ್ ದಿಗ್ಗಜ ಬಾಲರ್ ಅವರು ಮುಂದೆ ನಾವು ಏನಾದರೂ ಒಂದು 4-6 ಹೊಡಿತೀನಿ ಅಂತ ಹೋದರೆ ಕಷ್ಟ ಅಂತಲೇ ಹೇಳ್ಬೋದು. ಅವರ ಮುಂದೆ ಏನಾದರೂ ಸ್ವಲ್ಪ ಪೇಷನ್ಸ್ ತೋರಿಸಿ ಆಡಿದರೆ ನೆಕ್ಸ್ಟ್ ಬರೋ ಬಾಲರ್ ಮೇಲೆ ದಾಳಿ ಮಾಡ್ಬೋದಾಗಿತ್ತು. ಬಟ್ ಅಲ್ಲೂ ಕೂಡ ಒಂದು ವೈಭವ್ ಸೂರ್ಯವಂಶಿ ಅವರ ಅರ್ಜೆಂಟಿಂದಾನೇ ಮತ್ತೊಂದು ಸಲ ವಿಕೆಟ್ ಕೊಡಬೇಕಾಯಿತು ಅಂತ ಹೇಳ್ಬೋದು. ಅದಾದಮೇಲೆ ಇಶಾನ್ ಕಿಶನ್ ಅವರು ಬರ್ತಾರೆ. ಅವರು ಕೂಡ 6 ಎಸೆತಗಳಲ್ಲಿ ಕೇವಲ 4 ರನ್ ಹೊಡೆದ್ರ ಮೂಲಕ ಅವರು ಕೂಡ ಏನೋ ಒಂದು ಪರ್ಫಾರ್ಮೆನ್ಸ್ ಕೊಡಲಿಲ್ಲ. ಅವರು ಕೂಡ ಔಟಾಗಿ ಹೋಗ್ತಾರೆ. ಅದಾದಮೇಲೆ ನೋಡೋದಾದರೆ ಶ್ರೇಯಸ್ ಅಯ್ಯರ್ ಅವರು, ನಾನು ಬರ್ತೀನಿ, ನನ್ನಿಂದ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಬಂದಿದೆ ಟೀಮ್ಗೆ, ಬಟ್ ಆದರೂ ಕೂಡ ಗೆಲ್ಲೋಕ್ಕೆ ಆಗಲಿಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ 23 ಬಾಲ್ಗೆ 22 ಶಿವಮ್ ದುಬೆ ಅವರು ಬರ್ತಾರೆ. ಅವರು ಕೂಡ ಒಂದು ಟೆಸ್ಟ್ ಇನ್ನಿಂಗ್ಸ್ ಥರ ಸ್ಲೋ ಆಗಿ ಆಡ್ಕೊಂಡು ಹೋದ್ರು. ನಾವು ಕೂಡ ಒಂದು ಲಾಸ್ಟಲ್ಲಿ ಎಕ್ಸಲ್ರೇಟ್ ಮಾಡ್ಬೋದು, ಏನೋ ಒಂದು ಮ್ಯಾಚಪ್ ಮಾಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಏನೂ ಮಾಡೋಕ್ಕಾಗಲಿಲ್ಲ. ಅವರು ಕೂಡ ಕೇವಲ 23 ಎಸೆತಗಳಲ್ಲಿ ಒಂದು 22 ರನ್ ಹೊಡೆದ್ರ ಮೂಲಕ ಅವರು ಕೂಡ ಔಟಾಗಿ ಹೋಗ್ತಾರೆ. ಅದಾದಮೇಲೆ ತಿಲಕ್ ವರ್ಮಾ ಅವರು ಬರ್ತಾರೆ. ಅವರು ಕೂಡ ಒಂದು 6 ಹೊಡಿತಾರೆ. ಅದೇ ಥರ ಇನ್ನೊಂದು 6 ಹೊಡೆಯೋಕೆ ಹೋಗಿ ಅಲ್ಲೇ ಬ್ಯಾಕ್ ಸೈಡ್ ಒಂದು ಕ್ಯಾಚ್ ಕೊಟ್ಟು ಹೋಗ್ತಾರೆ ಅಂತಲೇ ಹೇಳ್ಬೋದು. ಅವರು ಕೂಡ ಕೇವಲ 8 ಎಸೆತಗಳಲ್ಲಿ 11 ರನ್ ಹೊಡೆದ್ರ ಮೂಲಕ ಅವರಿಂದನೂ ಕೂಡ ಏನು ಅಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ. ಅದಾದಮೇಲೆ ವಾಷಿಂಗ್ಟನ್ ಸುಂದರ್ ಅವರು ಬರ್ತಾರೆ. ಅವರು ಕೂಡ ಒಂದು ಪೇಷನ್ಸ್ ತಾಳ್ಮೆ ತೋರಿಸಿ ಆಡಲಿಲ್ಲ. ಅವರು ಕೂಡ ಕೇವಲ 8 ಬಾಲ್ ಆಡಿ ಕೇವಲ 5 ರನ್ ಹೊಡೆದು ಔಟಾಗಿ ಹೋಗ್ತಾರೆ. ಹೀಗಾಗಿ ಒಂದು ಅಕ್ಷರ್ ಪಟೇಲ್ ಅವರು ಕೂಡ ಒಂದು 2 ಬಾಲ್ಗೆ 1 ರನ್ ಹೊಡೆದು ಹೋಗ್ತಾರೆ. ಹೀಗಾಗಿ ಒಂದು ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗಲ್ಲಿ ಒಂದು ಫಾರ್ಮಲ್ಲಿಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲರೂ ಕೂಡ ಒಂದು ಔಟ್ ಆಗ್ತಾ ಹೋಗೋದ್ರಿಂದಾಗಿ ಟೀಮ್ ಸ್ಕೋರ್ ಕೂಡ ಲೋ ಆಗ್ತದೆ. ಹಾಗೆ ಇಂಗ್ಲೆಂಡ್ನಂಥ ಸ್ಟ್ರಾಂಗ್ ಟೀಮ್ ವಿರುದ್ಧ ಗೆಲ್ಲಬೇಕಂದ್ರೆ ಇನ್ನೂ ಕೂಡ ನಾವು ಸ್ಕೋರ್ 200+ ಟಾರ್ಗೆಟ್ ಕೊಡಬೇಕು. ಅವಾಗ ಮಾತ್ರ ನಾವು ಪ್ರೆಷರ್ ಹಾಕಿ ಗೆಲ್ಲೋಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಶ್ರೇಯಸ್ ಅಯ್ಯರ್ ಅವರು. ಬಟ್ ನೆಕ್ಸ್ಟ್ ಮ್ಯಾಚ್ ಮತ್ತೆ ಕಮ್ಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಕೋಚ್ ಮೇಲೆ ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಅಂಥ ಒಳ್ಳೆ ಪ್ಲೇಯರ್ಗಳಿದ್ರು, ರಜತ್ ಪಟ್ಟಿದಾರು, ಭುವನೇಶ್ವರ್ ಕುಮಾರ್, RCB ಚಾಂಪಿಯನ್ ಟೀಮಿಂದ. ಬಟ್ ಆ ಕಡೆ ಗೌತಮ್ ಗಂಭೀರ್ ಅವರು ನೋಡಲೇ ಎಲ್ಲ ಒಂದು ಇದೇ ಪ್ಲೇಯರ್ಗಳಿಗೆ ಆಡಿಸಿ ಒಂದು ಫಾರ್ಮಲ್ಲಿ ಇಲ್ಲದೆ ಇರೋ ಪ್ಲೇಯರ್ಗಳಾಗಿರೋದ್ರಿಂದ ಒಂದು ಏನೂ ಮಾಡೋಕ್ಕೆ ಆಗ್ತಿಲ್ಲ. ಈ ಸರ್ನಿ ಇಲ್ಲಿ ನಾವು ಬ್ಯಾಕ್ ಟು ಬ್ಯಾಕ್ ಸೋಲನ್ನು ನೋಡಲೇಬೇಕಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಮ್ಯಾಚ್ ಕಮ್ಬ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನೇನು ಮಿಸ್ಟೇಕ್ ಆಗಿದ್ದಾವೆ ಎಲ್ಲ ಮಿಸ್ಟೇಕನ್ನು ತಿದ್ದುಕೊಂಡು ನೆಕ್ಸ್ಟ್ ಮ್ಯಾಚ್ ಕಮ್ಬ್ಯಾಕ್ ಮಾಡ್ತೀವಿ ಎಂದಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.